ಎಸ್ ನಮ್ಮೊಂದಿಗೆ JDS ವಕ್ತಾರರಾದಂತಹ ತಿಮ್ಮೇಗೌಡರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶಿವಲ್ಲಿ ಅವರೇ, ಜಮೀರ್ ಅಹ್ಮದ್ ಅವರು ಪಾಪ ನಿಮ್ಮ ಅಭ್ಯರ್ಥಿಗೆ ಬಹಳ ಈಸಿ ಮಾಡಿಕೊಟ್ರು ದಾರಿ ಅಂತ ಕಾಣಿಸ್ತಾ ಇದೆಯಾ? ಏನು ಲೆಕ್ಕಾಚಾರ? ಪಾಪ ನಮ್ಮ ವಕ್ತಾರರು ಹೇಳ್ತಾ ಇದ್ರು ಕಾಂಗ್ರೆಸ್ ಅವರು, ಅವ್ರಗಳಿಗೆಲ್ಲ ಏನಂದ್ರೆ ಬಿಜೆಪಿ ಹೆಸರು ತಗೊಳ್ಳದೇ ಇದ್ರೆ ಮೋಸ್ಟ್ಲಿ ನಿದ್ದೆ ಬರಲ್ಲ ಅಂತ ಅನ್ಕೊಳ್ತೀನಿ. ಮೊದಲನೇದು ಯಾಕೆ ಅಂದ್ರೆ ಬಿಜೆಪಿಗೂ ನಮಗೂ ಇರೋ ವ್ಯತ್ಯಾಸ ಇದೆ ಅಂತ ಹೇಳ್ತಾರಲ್ಲ, ನಾವಲ್ಲಿ ಕೊಟ್ಟಿರೋದು ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್. ಫಸ್ಟ್ ಆಫ್ ಆಲ್ ಯಾವ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲ, ಏನೂ ಇಲ್ಲ. ಹಾಗೇನೆ ನಮ್ಮ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವ್ರು ಏನಿದ್ರು, ಅವರು ಜಮೀರ್ ಅಹ್ಮದ್ ಅವರೇ ಅದು ಕೊಟ್ಟಿರೋದು ಸ್ಟೇಟ್ಮೆಂಟ್. ಅಂದ್ರೆ ನಮಗೆ ನಾನು ಸತ್ತ ನಂತರ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ತೀವಿ ಅಂತ ಜಮೀರ್ ಅಹ್ಮದ್ ಅವ್ರು ಹೇಳಿದ್ದಾರೆ ಅಲ್ವಾ? ಅದು ಸತ್ಯ. ಅದು ಇಲ್ಲಿ ಒಳಗಡೆನೆ ಇವರು ಪಾಪ ಯಾವಾಗ ಜಮೀರ್ ಅಹ್ಮದ್ ಅವರು ಬಹಳ ಟ್ರೈ ಮಾಡಿದ್ರು ಒಂದು ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತ ಅನ್ಬಿಟ್ಟು ಅಂತ ಇವರು ರಾಮನಗರದ ಬಗ್ಗೆ ಹೇಳಿದ್ರು, ಅಲ್ಲೊಬ್ಬ ಸಾಮಾನ್ಯ ಕಾರ್ಯಕರ್ತಂಗೆ ಕೊಟ್ವಿ ಅಂತ ಅನ್ಬಿಟ್ಟು. ಇಟ್ ಇಸ್ ಆಲ್ ಎ ಪಾರ್ಟ್ ಆಫ್ ಸ್ಟ್ರಾಟಜಿ. ನಾವ್ ಏನೇ ಮಾಡಿದ್ರು ಅಲ್ಲಿ ನಮ್ಮ ಸಮುದಾಯದವ್ರು ಜಾಸ್ತಿ ಜನ ಇದ್ದಾರೆ, ನಾವು ಗೆಲ್ಲಿಸ್ಕೊಂಡ್ಬರ್ತೀವಿ. ಅವ್ರಿಗೇನಂದ್ರೆ ಈ 4 ದಶಕಗಳಿಂದ ಮುಸ್ಲಿಂ ಸಮುದಾಯಕ್ಕೆ ಪಾಪ ಇವರು ಬಿಜೆಪಿ ನಿಮಗ್ ತುಳಿತಾರೆ ಹೇಳಿ 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 ಅದೇನಾಗ್ಬಿಡುತ್ತೆ, ಬೇರೆಯವ್ರು ಬಿಟ್ಟಿದೆ ಅವ್ರ ತಲೆನಲ್ಲಿ. ಆದ್ರೆ ಮೋದಿಜಿ ಬಂದ್ಮೇಲೆ ಅವ್ರಿಗೆ ಇನ್ನೂ ಹೆಚ್ಚು ಅನುಕೂಲ ಆಗಿದೆ ಅಂತ ಇವ್ರಿಗೆ ಯಾರಿಗೂ ತಿಳಿತಾ ಇಲ್ಲ. ಈಗ ಜಮೀರ್ ಅಹ್ಮದ್ ಅವ್ರ ಮುಖಾಂತರ ಬಂದ್ರೆ ಇವ್ರು ಒಪ್ಕೊಳ್ಳಿ ಬಿಡ್ಲಿ, ಅವ್ರಿಗೆ ದುಃಖ ಆಗಿರೋದಂತೂ 100ಕ್ಕೆ 100% ಸತ್ಯ. ದುಃಖ ನಿಮ್ಗೆ ಖುಷಿ ಆಗ್ತಾ ಆಯ್ತು, ಖಂಡಿತ ಆಗ್ಬೇಕಲ್ವಾ, ನಾವ್ ಗೆದ್ಸ್ಕೊಂಡ್ ಬರ್ತೀವಲ್ವಾ ಇವಾಗ. ಈಗ ಇವ್ರು ಹೇಳಿದ್ರು AICC ಇಂದ ಅಲ್ಲಿಗೆ ಹಾಕಿದ್ದಾರೆ ಅಂತ, ಅಲ್ಲಿಂದ ಚೇಂಜ್ ಮಾಡ್ಬೋದಾಗಿತ್ತಲ್ಲ. ಈಗ ಜಮೀರ್ ಅಹ್ಮದ್ ಅವ್ರದ್ದು ನಮಗೆ ಹೆಚ್ಚು ಇಲ್ಲಿ ಬೇಕು ಅಂತ ಅಂದ ತಕ್ಷಣ ಮನವೊಲಿಸ್ಕೊಂಡ್ ಬಂದ್ವಿ, ನಾವೆಲ್ಲ ಒಟ್ಟಿಗೆ ಇದೀವಿ, ಕೈ ಎತ್ಬಿಟ್ವಿ, ಊಟ ಮಾಡ್ಕೊಂಡು ಹೋದ್ವಿ ಅಂದ್ರೆ ಇದೇನ್ ಮಕ್ಕಳಾಟನ? ಚಾಕ್ಲೇಟ್ ಕೊಟ್ವಿ, ಅವ್ರ ಮನವೊಲಿಸಿದ್ವಿ, ಕರ್ಕೊಂಡ್ ಬಂದ್ವಿ ಅಂತ ಅನ್ನೋದಕ್ಕೆ ಇದು ಖಂಡಿತ ಅಲ್ಲ. ನಾ ಹೇಳ್ತಾ ಇದೀನಿ ಕೇಳಿ, ಅವ್ರಿಗೆ ಇವತ್ತು ಇಷ್ಟ ಇಲ್ಲ ಅವ್ರಿಗೆ, ಯಾಕಂದ್ರೆ ಅವ್ರಿಗೆ ಬಹಳ ಹರ್ಟ್ ಆಗಿದೆ ಒಂದು. ಆಮೇಲೆ ಒಳಗಡೆನೆ ಇವ್ರು ಇಮಿಡಿಯೇಟ್ ಆಗಿ, ಆಮೇಲೆ ಇವ್ರು ಇನ್ನೂ ಟಿಕೆಟ್ ಕೊಡಕ್ಕಿಂತ ಮುಂಚೆನೆ ಸಮರ್ಥ ಅವ್ರು ಹೋಗ್ಬಿಟ್ಟು ಅಲ್ಲಿ ಕೊಟ್ಟಿದ್ರು. ಆಮೇಲೆ ನಾಮಿನೇಷನ್ ಫೈಲ್ ಮಾಡಿದ್ರು, ಯಾಕಂದ್ರೆ ಅವ್ರಿಗೆ ಭಯ ಇತ್ತು ಎಲ್ಲಿ ಇವರು ನಮ್ಮ ಜಮೀರ್ ಅವರು ಕಿಂಗ್ ಮೇಕರ್ ಆಗ್ಬಿಡ್ತಾರೆ ಅಂತ ಅವ್ರಿಗೆ ಒಳಗಡೆನೆ ಭಯ ಇತ್ತು. ಈಗೇನಾಗೋಗಿದೆ, ಜಮೀರ್ ಅಹ್ಮದ್ ಅವ್ರ ಮೇಲೆ ಬಹಳ ಒತ್ತಡ ಆಗೋಗಿದೆ. ಅಂದ್ರೆ ನೀನು ನಮ್ಮ ಕೊಂಡಿಯಿಂದ ಚೈನಿಂದ ಬಿಟ್ಟೋಯ್ತು ಅಂತ ಹೇಳಿದ್ರೆ ನಿಮ್ಮ ಸಮುದಾಯದವರು ನಮಗೆ ವೋಟ್ ಹಾಕಲ್ಲ ಅನ್ನೋದು ಈಗ ಪಾಪ 2 ದಿನ ಇನ್ ಎಲೆಕ್ಷನ್ ಇರ್ಬೇಕಾದ್ರೆ ಇವ್ರುಗಳಿಗೆಲ್ಲ ತಲೆ ಬಂದಿದೆ. ಸೊ ಹಾಗಾಗಿ ಅದೇನಾಗೋಗಿದೆ, ಈ 4 ದಶಕಗಳಿಂದ ಇದೇ ಹೇಳಿ 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 ಇವ್ರಿಗೆ ಬರೀ ವೋಟ್ ಬ್ಯಾಂಕ್ ಮಾಡ್ಕೋತಾ ಇದಾರೆ ಹೊರತು ಇನ್ ಯಾವುದೇ ರೀತಿ ಅವ್ರಿಗೆ ಇವತ್ತು ಸಮರ್ಥ ಅವ್ರದ್ದು ಒಂದು ನಾನು ನೋಡ್ತಾ ಇದ್ದೆ ವಿಡಿಯೋ, ನಿಮಗೆ ಮೂಲಭೂತ ಸೌಕರ್ಯ ಮಾಡ್ಕೊಡ್ತೀವಿ ನಾವು ಅಂತ ಹೇಳ್ತಾ ಇದ್ರು ಅವರು. ಹಾಗಾದ್ರೆ ಇಷ್ಟು ದಿನ ನಿಮ್ ಕಾಂಗ್ರೆಸ್ ಅವರು ಏನು ಮೂಲಭೂತ ಸೌಕರ್ಯ ಕೊಟ್ಟೇ ಅಲ್ವಾಗ ನೀವು ದಾವಣಗೆರೆಗೆ? ಈಗ್ಲೇ ನೀವು ಬಂದ್ಮೇಲೆ ಮಾಡ್ಕೊಡ್ಬೇಕಾದ್ರೆ ಅಭಿವೃದ್ಧಿ ಮಾಡಿದ್ದಾರೆ. ಹೌದು, ತುಂಬಾ ಹೌದು, ತುಂಬಾ ಅಂದ್ರೆ ಹೇಳ್ಕೊಳಕ್ ಆಗೋದಲ್ಲ ಅಷ್ಟು. ಇವ್ರುಗಳಿಗೆ ಬಿಜೆಪಿ ಬೈಯದ್ ಬಿಟ್ಟು RSS ಬೈಯದ್ ಬಿಟ್ಟು ಇನ್ನೇನೂ ಕೆಲಸ ಆಗಿಲ್ಲ. ಈಗೇನು ಅವ್ರು ಬಂದಿದ್ದಾರೆ ಅಧಿಕಾರಕ್ಕೆ, ಅವಾಗ್ಲಿಂದ ಇದೇ ಕತೆ ಆಗೋಗಿದೆ ಅವ್ರದ್ದು ಹೊರತು ನಾವ್ ಏನ್ ಮಾಡ್ತಾ ಇದೀವಿ. ಆಮೇಲೆ ಇನ್ನೊಂದು ಹೇಳೋದಕ್ ಬಯಸ್ತೀನಿ ನಾನು, ಎಷ್ಟು ಹೆದರಿದ್ದಾರೆ ಕಾಂಗ್ರೆಸ್ನವರು ಅಂದ್ರೆ, ಮಿನಿ ವಿಧಾನಸೌಧ ಹೋಗಲ್ ಕೂತಿದೆ, ನಮ್ CM ಹೋಗಿ ಅಲ್ಲಿ ಕೂತ್ಕೋತಾ ಇದ್ದಾರೆ. ಇದು ಫಸ್ಟ್ ಟೈಮ್ ಅಲ್ಲ, ಇಲ್ಲಿ ನಮಗೆ ಬೆಂಗಳೂರು ಉಪಚುನಾವಣೆ ನೆನಪಾಗ್ತೀನಿ ಮೇಡಮ್. ನಿಮ್ಗೆ ಸಿದ್ದರಾಮಯ್ಯನವರ ಉಪಚುನಾವಣೆಯಲ್ಲಿ ಆಗಿನ ಮುಖ್ಯಮಂತ್ರಿಗಳು ಇಲ್ಲಿಯವರೆಲ್ಲ ಮಿನಿಸ್ಟರ್ಗಳು ಬಿಟ್ಬಿಟ್ಟು ಅಭಿವೃದ್ಧಿ ನಾವು ಮಾಡ್ತಾ ಇದ್ದೀವಿ. ಬೈ ಎಲೆಕ್ಷನ್ ಆಗೋ ಟೈಮಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಅಲ್ಲ, ನಾನು ಹೇಳೋದು ಎಲ್ಲಾ ಮಿನಿಸ್ಟರ್ಗಳು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ವಲ್ಲ. ಎಲ್ಲರೂ ಯಾರಾದ್ರೂ ಒಂದಿಬ್ರು ಹೋಗೋದು ಬರೋದು, ಇವ್ರೇನಂದ್ರೆ ಫುಲ್ ಫಿಯರ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದಾರಲ್ಲ, ನಮ್ಮವ್ರು ಹೋಯ್ತು, ಇದು ನಾವ್ ಇಲ್ಲಿಲ್ಲ ಅಂದ್ರೆ ಹೋಯ್ತು ಅನ್ನೋದು. ಅಲ್ಲೇನಂದ್ರೆ ನಾವ್ ಹೋಗಿದೀವಿ ಅಂದ್ರೆ ನಮ್ಮ ಜಾತಿನ ನಾವ್ ರಾಜಕೀಯ ಮಾಡ್ಕೋಬಹುದು, ನಮ್ಮವ್ರನ್ನ ನಾವು ಓಲೈಕೆ ಮಾಡ್ಕೋಬಹುದು. ನಮ್ಮ ಸರ್ಕಾರವೇ ಕೂರೋ ಅವಶ್ಯಕತೆ ಏನು? ಕಾನ್ಫಿಡೆನ್ಸ್ ಇಲ್ವಾ, ಭಯನ, ಇನ್ಸೆಕ್ಯೂರಿಟಿನ ಅಂತ? ಅಲ್ಲ ಮೇಡಮ್, ಅವರು ಒಳ್ಳೆ ಪ್ರಶ್ನೆಯನ್ನ ಹೆಚ್ಚಿದ್ರು. ಈಗಾಗಲೇ ಪುನರಾವರ್ತನೆ ಆದ್ರೂ ಕೂಡ ನಾನು ಚರ್ಚೆ ಮಾಡ್ತೀನಿ. ಏನು ಮಾನ್ಯ ಸಿದ್ದರಾಮಯ್ಯನವರು ಏನು ರಾಜೀನಾಮೆ ಕೊಟ್ಟು JDS, ನನ್ನ ಪ್ರಶ್ನೆ ನೇರವಾಗಿದೆ. ಒಂದು ನಿಮಿಷ ಸರ್, ಅದನ್ನೇ ಹೇಳ್ತೀನಿ. ಅಲ್ಲಿ ಯಾಕೆ ಕುಮಾರಸ್ವಾಮಿ ಅವರು 10 ದಿನಗಳ ಕಾಲ ಕ್ಯಾಂಪ್ ಮಾಡಿದ್ರು ಅವತ್ತು ಒಂದು. ಅದಾದ ನಂತರ ಉಪಚುನಾವಣೆ ನಡೀತು. ಯಾವಾಗ ನಮ್ಮ ಏನು ಸರ್ಕಾರವನ್ನ ಹಿಂಬಾಗಿಲಿನಿಂದ ಮೂಲಕ ಕೆಡವಿ ಆಪರೇಷನ್ ಕಮಲ ಮಾಡ್ಬಿಟ್ಟು ಚುನಾವಣೆ ನಡೀತಲ್ಲ, ಆ ಉಪಚುನಾವಣೆಗೆ ಇವರು ಹೋದ ರೀತಿಯಾಗಿತ್ತು. ಅವರು ನಮ್ಮ ಶಾಸಕರುಗಳಿಂದ ಬ್ಲಾಕ್ ಮೇಲ್ ಮಾಡಿ ರಾಜೀನಾಮೆ ಕೊಡಿಸಿದ್ದು ಅಲ್ಲದೆ ಅವರನ್ನ ಮಂತ್ರಿಗಳನ್ನಾಗಿ ಮಾಡಿ ಆಮೇಲೆ ಸೀದಾ ಹೋಗ್ಬಿಟ್ರು ಉಪಚುನಾವಣೆಗೆ. ಇವತ್ತು ಉಪಚುನಾವಣೆಗಳಲ್ಲಿ ಎಷ್ಟು ಇಡೀ ಸಂಪುಟ ಮತ್ತೆ ಮುಖ್ಯಮಂತ್ರಿಗಳು ಎಲ್ಲರೂ ಹೋಗಿ ಕುಂತು ಚುನಾವಣೆ ಮಾಡ್ಲಿಲ್ವಾ? ನೋಡಿ, ಡೆಮೋಕ್ರಸಿ ಸಿಸ್ಟಮ್ ಅಲ್ಲಿ ಇವತ್ತು ಯಾರೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಚುನಾವಣೆಗೆ ನಿಂತ ಅಂದ್ರೆ
ನಾಟ್ ಓನ್ಲಿ MLA ಎಲೆಕ್ಷನ್, ನಾಟ್ ಓನ್ಲಿ MP ಎಲೆಕ್ಷನ್, ಇವನ್ ಲೋಕಲ್ ಬಾಡೀಸ್ ಎಲೆಕ್ಷನ್ ನಲ್ಲೂ ಕೂಡ ಒಬ್ಬ ಕಾರ್ಯಕರ್ತ ಬಯಸಿದ್ರೆ ಅಥವಾ ಒಬ್ಬ ಕಾರ್ಯಕರ್ತನಿಗೆ ಶಕ್ತಿ ಕೊಡ್ಬೇಕಂದ್ರೆ ನಾವು ರಾಜ್ಯಾಧ್ಯಕ್ಷರಾಗ್ಲಿ, ರಾಷ್ಟ್ರಾಧ್ಯಕ್ಷರಾಗ್ಲಿ, ಮುಖ್ಯಮಂತ್ರಿಗಳಾಗ್ಲಿ, ಮಂತ್ರಿಗಳಾಗ್ಲಿ ಹೋಗ್ಬೇಕು. ಯಾಕಂದ್ರೆ ಒಂದ್ ನಿಮಿಷ ಮೇಡಮ್ ದಯಮಾಡಿ, ಒಬ್ಬ ಕಾರ್ಯಕರ್ತ ಒಂದು ಪಕ್ಷದ ಆಸ್ತಿ, ಅವರು ಬರೇ ಅವ್ರಿಗೋಸ್ಕರ ಚುನಾವಣೆ ನಿಂತಿರ್ತಕ್ಕಂಥದ್ದಲ್ಲ. ಸೊ ಅದರಲ್ಲಿ ನಮ್ಮ ತತ್ವ ಸಿದ್ಧಾಂತ ಎಲ್ಲ ಅಡಗಿರ್ತತೆ. ಆ ತತ್ವ ಸಿದ್ಧಾಂತಕ್ಕೋಸ್ಕರ ನಾವು ಮಾಡಿರ್ತಕ್ಕಂತಹ ಏನು ಸಾಧನೆಗಳಿದೆ, ನಮ್ಮ ಹಿಂದೆ ಸರ್ಕಾರಗಳು ಇದ್ದಂತ ಸಂದರ್ಭಗಳಲ್ಲಿ ನಾವು ಆ ಕ್ಷೇತ್ರಕ್ಕೆ, ರಾಜ್ಯಕ್ಕೆ ಕೊಟ್ಟಂತ ಏನು ಸೇವೆ ಇರ್ತದೆ, ಸೊ ಆ ಸೇವೆಯನ್ನ ನಾವು ಮತ್ತೆ ಪುನರ್ ನಿರ್ಮಾಣ ಮಾಡಬೇಕು ಅಂದ್ರೆ ಆ ಕ್ಷೇತ್ರ ನಮಗೆ ಬರ್ಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಅದು ಇಲ್ಲ, ನಮಗೀಗ ಮೆಜಾರಿಟಿ ಇದೆ, ಕೈ ಬಿಟ್ಬಿಡೋಣ, ಹೇಗ್ ಸಾಧ್ಯ? ಅಂಕಿ ಸಂಖ್ಯೆ ರಾಜಕಾರಣ ಅಲ್ಲ, ಪ್ರಜಾಪ್ರಭುತ್ವದಲ್ಲಿ ಇದ್ದೇವೆ ನಾವು. ಇವತ್ತು ಪಕ್ಷ ಪದ್ಧತಿಯಲ್ಲಿ ಇರ್ತಕ್ಕಂಥದ್ದು ಯಾವುದೋ ಅಂಕಿ ಸಂಖ್ಯೆಗೋಸ್ಕರ ಅಧಿಕಾರ ನಡೆಸಲಿಕ್ಕೆ ಅಷ್ಟೇ ಅಲ್ಲ. ಈ ದೇಶವನ್ನ ಕಾಪಾಡಬೇಕಂದ್ರೆ ನಮ್ಮ ಪಕ್ಷದ ಸಿದ್ಧಾಂತದ ಪ್ರಕಾರ ನಾವು ಕೆಲಸ ಮಾಡಬೇಕಾಗ್ತದೆ. ನಮ್ಮ ಅಭ್ಯರ್ಥಿಗಳನ್ನ ನಾವು ಗೆಲ್ಸ್ಬೇಕಾಗುತ್ತೆ. ಮೇಡಮ್, ಎರಡನೇ ಪಾಯಿಂಟ್, ಇವರು ಅಲ್ಪಸಂಖ್ಯಾತರ ಬಗ್ಗೆ ಹೇಳಿದ್ರು, ಆಯ್ತು. ಈಗ ಅಲ್ಪಸಂಖ್ಯಾತರನ್ನ ಇವರು ವೋಟಿನ ರಾಜಕಾರಣ ಅಂತ ಹೇಳಿದ್ರು. ಅಲ್ಲ ಸ್ವಾಮಿ, 2023ರಲ್ಲಿ ನಾವು ಈಗ 9 ಜನ ಶಾಸಕರನ್ನ ಗೆಲ್ಸ್ಕೊಂಡ್ವಿ. ಈಗ ಉಪಚುನಾವಣೆಯಲ್ಲೂ ಕೂಡ ಒಬ್ಬ ಶಾಸಕರನ್ನ ಪಟಾಣಿ ಗೆಲ್ಸ್ಕೊಂಡು 10 ಜನ, ಒಬ್ಬ ರಾಜ್ಯಸಭಾ ಸದಸ್ಯರಿದ್ದಾರೆ. ಇವತ್ತು ನಮ್ಮಲ್ಲಿ AICC ಸೆಕ್ರೆಟರಿಗಳನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರ ಕೊಟ್ಟಿದ್ವಿ. ಜಮ್ಮು ಕಾಶ್ಮೀರದಂತ ರಾಜ್ಯಕ್ಕೆ ಮುಖ್ಯಮಂತ್ರಿಯನ್ನಾಗಿ ಗುಲಾಂ ನಬಿ ಆಜಾದ್ ಅವ್ರನ್ನು ಮಾಡಿದ್ವಿ. ಇವತ್ತು ಒಬ್ಬ ಅಲ್ಪಸಂಖ್ಯಾತರನ್ನ ಕೇಂದ್ರದಲ್ಲಿ ಸಾಕಷ್ಟು ಜನ ಮಂತ್ರಿಗಳು ಮಾಡಿದ್ವಿ UPA ಸರ್ಕಾರದಲ್ಲಿ. ಇವತ್ತು ರಾಜ್ಯದಲ್ಲಿ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಸರ್, ಅವ್ರ ಕಾಳಜಿ ನಾವು ಒಪ್ಕೊಳ್ತೀನಿ. ಯಾರ್ದು? ಬಿಜೆಪಿ ಅವ್ರ ಕಾಳಜಿ ಇದೆಯಲ್ಲ, ಕೇಂದ್ರ ಸರ್ಕಾರದಲ್ಲಿ ಎಷ್ಟು ಜನ ಇದ್ದಾರೆ ಬಿಡಿ ಸರ್. ಸರ್, ಅಸೆಂಬ್ಲಿಗೆ ಎಷ್ಟು ಜನಕ್ಕೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿದ್ರು? ಹಾಗಾದ್ರೆ ಅವ್ರ ಮೇಲೆ ಯಾಕೆ ನಿಮಗೆ ಅಸಹಿಷ್ಣುತೆ? ಇವತ್ತು ಕರ್ನಾಟಕದಲ್ಲಿ ಸುಮಾರು 1 ಕೋಟಿ ವಿರುದ್ಧ ಯಾಕೆ ನಿಮ್ಮ ಅಸಹಿಷ್ಣುತೆ? ಸರ್, ಮೇಡಮ್ ಅವರಿಗೆ ನಾನು ನೆನಪು ಮಾಡ್ತೀನಿ, 1 ಕೋಟಿ ಮುಸ್ಲಿಂ ಸಂಖ್ಯೆ ಇದೆಯಲ್ಲ, 1 ಕೋಟಿ ಮುಸ್ಲಿಂ ಸಂಖ್ಯೆಗೆ ನಿಮ್ಮ ಕೊಡುಗೆ ಏನು? ಎಷ್ಟು ಜನ MLA ಕೊಟ್ಟಿದ್ದೀರಾ? ಎಷ್ಟು ಜನ MP ಮಾಡಿದಿರಾ? ಎಷ್ಟು ಜನ ರಾಜ್ಯಸಭೆ ಮಾಡಿದಿರಾ? ಎಷ್ಟು ಜನ MLC ಮಾಡಿದಿರಾ? ಹೊರತು ಅಭಿವೃದ್ಧಿ ಮಾಡಿದ್ದಾರೆ ಸರ್ಕಾರ ಬಂದ್ರೆ ಅಲ್ಪಸಂಖ್ಯಾತರಿಗೆ ನೀವು MLC ಮಾಡಲಿಲ್ಲ. ನೀವು ಅಂದ್ರೆ ನೀವು ಇದು ಇವ್ರಿಗೆ ಅಲ್ಪಸಂಖ್ಯಾತರಿಗೆ ಎಷ್ಟೆಲ್ಲ ಇಶ್ಯೂಸ್ ಮಾಡಿದ್ರು. ಅವ್ರು ಏನೋ ನಿಂತ್ರು ಇಶ್ಯೂ, ಬಾಲಕೃಷ್ಣದವರು ಓಕೆ, ಒಂದ್ ನಿಮಿಷ. ತಿಮ್ಮೇಗೌಡ್ರೆ, ದಳಪತಿಗಳಲ್ಲೂ ಕಾಣಿಸ್ಕೊಳ್ಳಿಲ್ಲ, ಏನೋ ಅಸಮಾಧಾನ ಅಂತ ಬರ್ತಿತ್ತು ಮಾತು. ಪಾಪ ನಿನ್ನೆಯಿಂದ ಬಂದ್ರು ಕುಮಾರಸ್ವಾಮಿ ಅವರು, ಮೊನ್ನೆಯಿಂದ ಬಂದು ಕಾಣಿಸ್ಕೊಂಡ್ರು, ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಈ ಸಮೀರ್ ಅವರು ಹೋದ್ರು, ವಾಪಸ್ ಬಂದ್ಬಿಟ್ರು, ಪ್ರಚಾರ ಮಾಡಲಿಲ್ಲ. ಒಟ್ಟು ಪೂರ ಕನ್ಫ್ಯೂಷನ್. ನೀವು ಬೆಂಬಲಿಸ್ತಾ ಇರುವಂತಹ BJP ಅವ್ರಿಗೆ ಅನುಕೂಲ ಆಯ್ತು ಅಂತ ಕಾಣಿಸ್ತಾ ಇದೆ, ಚರ್ಚೆಗಳಾಗ್ತಾ ಇದೆ. ಸರ್, ಇಲ್ಲಿ ದಳಪತಿಗಳು ಅಸಮಾಧಾನ ಏನಿಲ್ಲ. ಯಾಕೆಂತಂದ್ರೆ ನಾವು ಮುಂಚೆನೇ ಹೇಳಿದ್ವಿ, ಬೈ ಎಲೆಕ್ಷನ್ ಇದೆ, ನಾವು ಬಂದ್ ಮಾಡ್ತೀವಿ ಅಂತೇಳಿ. ಅದಕ್ಕೋಸ್ಕರ ಕುಮಾರಣ್ಣವರು ನಿನ್ನೆ ಇವತ್ತಿದ್ದಾರೆ, ಮತ್ತೆ ಅಲ್ಲಿ ನಮ್ಮ ಕಾರ್ಯಕರ್ತರು ಜೊತೆಲೇ ಇದ್ದಾರೆ. ಅಲ್ಲಿ ನಮ್ಮ JDSನ ಕಾರ್ಯಕರ್ತರು, ಮುಖಂಡರು, NDA ಅಭ್ಯರ್ಥಿ ಆದಂಥ ಏನು BJP ಅಲೆ ಕ್ಯಾಂಡಿಡೇಟ್ಸ್ ಇದ್ದಾರೆ ಅವ್ರ ಜೊತೆ ಇದ್ದಾರೆ, ಅವತ್ತಿನೂ ಕೂಡ ಇದ್ದಾರೆ. ಓಕೆ, ನಮ್ಮ ನೋಡಿರ್ಬೋದು ಮೊನ್ನೆ BSY ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ನಮ್ಮ ಮುಖಂಡರು ಮನೆ ಊಟ ಮಾಡಿದ್ದು ನೋಡ್ಬೋದು. ಅಲ್ಲಿ ಯಾವುದೇ ರೀತಿಯಾದ ಅಸಮಾಧಾನ ಇಲ್ಲ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಜಮೀರ್ ಅಹಮದ್ ಬಂದೋದ್ರಲ್ಲ ಸರ್, ಅದು ಒತ್ತಾಯಕ್ಕೆ ಬಂದಿರತಕ್ಕಂಥದ್ದು, ಸನ್ಮಾನ್ಯ ಸಿದ್ದರಾಮಯ್ಯನವರು ಒತ್ತಾಯಕ್ಕೆ ಬಂದಿರತಕ್ಕಂಥದ್ದು. ನೀನು ಬಂದಿಲ್ಲ ಆದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನೀನು ತಲೆದಂಡ ಆಗ್ತೀಯಾ ಅಂತಕ್ಕಂಥ ಒಂದು ಬೈಕೆ. ಜೊತೆಗೆ ಇನ್ನೊಂದು ಹೇಳ್ಬೇಕಂದ್ರೆ 100ಕ್ಕೆ 100 ಅವ್ರಿಗೂ ಜಮೀರ್ ಅಹಮದ್ಗೂ ಗೊತ್ತಿದೆ ಕಾಂಗ್ರೆಸ್ ಸೋಲ್ಬೇಕಂತೇಳಿ. ಯಾತಕ್ಕೆ ಅಂದರೆ ಹೇಳ್ತೀನಿ, ಅದೆಲ್ಲ ನೋಡಿ, ಅವ್ರಿಗೆ ಏನಿದೆ ಗೊತ್ತಾ, ನಾನು ಹೇಳಿದಂಥ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಟ್ಟಿಲ್ಲ ಒಂದು. ಅದಕ್ಕಿಂತ ಮುಂಚೆ ಟಿಕೆಟ್ ಡಿಸೈಡ್ ಆಗ ಮುಂಚೆನೇ ಸಮರ್ಥ ಅವ್ರಿಗೆ ನಾಮಿನೇಷನ್ ಫೈಲ್ ಮಾಡಿದ್ದು. ಸರ್, ಅರ್ಥ ಮಾಡ್ಕೊಳ್ಳಿ, ಒಂದು ಕಡೆ ಕಾಂಗ್ರೆಸ್ಸು ಪೂರ್ಣವಾದ ಬಹುಮತ ಇದ್ರೂ ಕೂಡ, ಅಧಿಕಾರದಲ್ಲಿದ್ದರೂ ಕೂಡ
ಗ್ಯಾರಂಟಿ ಅಂದ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯನವರು 4-5 ದಿನ ಗಟ್ಟಲೆ ಅಲ್ಲೇ ತಪ್ಪೇನು? ಇರ್ತಾರೆ. ಇನ್ನೊಂದೆರಡು extra ಇರಬಾರ್ದು ಅಂತ ಹೇಳೋದು ಸರ್. ಮತ್ತೆ ಯಾಕೆ ಹೇಳ್ಬೇಕು ಗ್ಯಾರಂಟಿಯಿಂದ ಪೂರ್ತಿ ರಾಜ್ಯ ಉದ್ಧಾರ ಆಗ್ಬಿಟ್ಟಿದೆ, ಜನ ಸಮೃದ್ಧಿ ಆಗಿದೆ ಅಂತ ಯಾಕೆ ಹೇಳ್ಬೇಕು? ಅಲ್ಲ, ಸರ್ಕಾರ ಯಾಕೆ ಹೇಳಲ್ಲ ಸರ್? ಒಂದು ಸರ್, ಅಲ್ಲ, ರಾಜ್ಯ ಸಮೃದ್ಧಿ ಆಗಿಲ್ಲ. ಆರ್ ಬೂತ್ ಒಬ್ಬರು ಶಾಸಕರು, 2 ಪಂಚಾಯತ್ ಒಬ್ಬರು ಮಂತ್ರಿಗಳು, ಡೆಮೋಕ್ರಸಿ ಏನಾಗಿದೆ ಸರ್? ಬೈ ಎಲೆಕ್ಷನ್ ನಾನು ಮಾಡಬೇಡಿ ಅಂತ ಹೇಳಿದ ಬೈ ಎಲೆಕ್ಷನ್ ಅಲ್ಲಿ ಸಾರ್ವತ್ರಿಕ ಚುನಾವಣೆ ಬೇರೆ ಸರ್, ಸಾರ್ವತ್ರಿಕ ಚುನಾವಣೆ ಬೇರೆ. ಆದ್ರೆ ಬೈ ಎಲೆಕ್ಷನ್ ಅಲ್ಲಿ ಈ ಮಟ್ಟದ ಏನಾಗಿದೆ ಗೊತ್ತಾ? ಅವ್ರಿಗೂ ಕೂಡ ಗೊತ್ತು. ನಮ್ಮ ರಾಜ್ಯದ ಜನತೆ ಈ ಸಾರಿ ಇಲ್ಲಿಂದನೇ ಬೈ ಎಲೆಕ್ಷನ್ ಈ 2 ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆಯಿಂದ ಸ್ಟಾರ್ಟ್ ಆಗುತ್ತೆ ಕಾಂಗ್ರೆಸ್ನ ಅವನತಿ ಕರ್ನಾಟಕ ರಾಜ್ಯದಲ್ಲಿ ಅಂತ ಅವ್ರಿಗೂ ಕೂಡ ಗೊತ್ತಿದೆ. ಹಾಗಾದ್ರೂ ಆಗಿ ಈಗ ಯಾಕೆ ಬೇಕು ನಮ್ಗೆ, ಎಲ್ಲರೂ ಹೋಗ್ಬಿಡೋಣ, ನಮ್ಗೆ ಕೆಟ್ಟ ಹೆಸರು ಹಾಕ್ಬೇಕು ಅಂತಕ್ಕಂಥದ್ದು. ಜೊತೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ದಾವಣಗೆರೆ ಗೆದ್ರೆ ಅವ್ರಿಗೆ ಕೋಪ, ಬಾಗಲಕೋಟೆಯಲ್ಲಿ ಗೆದ್ರೆ DCM DK ಶಿವಕುಮಾರ್ ಕೋಪ, ಇದು ಗೊತ್ತಿದೆ. ಜೊತೆಗೆ ಇವರು ಇವತ್ತೇನು ಜಮೀರ್ ಅಹಮದ್ ಅವರು ಅಂತ ಹೇಳಿದ್ನಲ್ಲ ಸರ್, ಆ ಥರ ಇದ್ರೆ ಇವ್ರು ಹೇಳಿದ್ರಲ್ವಾ, ಬಂದು ಊಟ ಮಾಡಕ್ ಬಂದಿಲ್ಲ, ಏನು ಮಾಡಕ್ ಬಂದಿಲ್ಲ ಸರ್. ಯಾಕೆ ಸರ್ ಪ್ರಚಾರಕ್ಕೆ ಹೋಗಲಿಲ್ಲ? ಅವರು ಬಂದು ಮನೇಲಿ ಮೀಟ್ ಮಾಡಿದ್ರು, ನಾವು ಅವ್ರಿಗೆ ಅವ್ರು ಏನೇನು ಹೇಳ್ಬೇಕು ಎಲ್ಲವನ್ನು ಎಲ್ಲೆಲ್ಲಿ ಹೇಳ್ಬೇಕು ಹೇಳಿದ್ದಾರೆ. ಜೊತೆಗೆ ಕೆಲಸ ಮಾಡಬೇಕಾಗುತ್ತೆ ಬೇಡ ಅಂತ ಹೇಳಿಲ್ಲ ಸ್ವಾಮಿ. ಯಾಕೆ ಪ್ರಚಾರ ಬರಲ್ಲ? ಮತ್ತೆ 1 ಅವರ್ ಪ್ರಚಾರ, 1 ಗಂಟೆ ಪ್ರಚಾರ ಬರಬೇಕಲ್ವಾ? ಬಹಿರಂಗ 1 ಗಂಟೆ ಬಹಿರಂಗ ಪ್ರಚಾರಕ್ಕಾಗಲ್ಲ ಸರ್. 1 ಗಂಟೆ ರಾಜ್ಯದ ಸಚಿವರಿಗೆ ರಾಜ್ಯ ಬಿಟ್ಟು ದೇಶವ್ಯಾಪಿ ಕೆಲಸ ಹೆಚ್ಚಾಯ್ತಾ? 1 ಗಂಟೆ ಜನ ಶಾಸಕರಿಗೆ 1 ಗಂಟೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಸರ್. ಕೇವಲ 1 ಗಂಟೆ ಅವ್ರು ಬಂದು ಬಹಿರಂಗ ಪ್ರಚಾರಕ್ಕೆ ಬರುವಷ್ಟು ಟೈಮ್ ಇಲ್ಲ ಅಂತಂದ್ರೆ ಅರ್ಥ ಇದೆ ಸರ್. ಅದನ್ನ ಅವರೇ ಹೇಳ್ಕೋಬೇಕು, ಅವರೇ ಮೆಚ್ಕೋಬೇಕು, ನಾವು ಮುಂದಕ್ಕೆ ಹೋಗೋದಿಲ್ಲ. ಜೊತೆಗೆ ಇಲ್ಲಿ ಇನ್ನೊಂದನ್ನು ಗಮನಿಸಬೇಕಾಗುತ್ತೆ. ಇವತ್ತು ನನಗೆ ತುಂಬಾ ಕಾಂಗ್ರೆಸ್ ಬಗ್ಗೆ ನೋವಾಗ್ತಾ ಇರ್ತಕ್ಕಂಥದ್ದು ಏನಂದ್ರೆ, ಸರ್ ಅಧಿಕಾರದಲ್ಲಿದ್ರು ನಾವು ಅಭಿವೃದ್ಧಿ ಮಾಡಿದೀವಿ ದಾವಣಗೆರೆಯಲ್ಲಿ ಅಂತ ಹೇಳಿದ್ರೆ, ಸರ್ ಒಂದಂತ ಹೇಳಲೇಬೇಕು, ಸನ್ಮಾನ್ಯ ದಿವಂಗತ ಶಾಮನೂರು ಶಿವಶಂಕರಪ್ಪನವರು ಅವ್ರು ಮಾಡಿರ್ಬೋದು, ಆದ್ರೆ ಪಕ್ಷಿಗಿಂತ ಜಾಸ್ತಿ ಅವ್ರ ಮೇಲೆ ಜಾಸ್ತಿ ಅಭಿಮಾನ ಇದೆ ಜನಗಳಿಗೆ. ಅಜ್ಜವರು ಅಪ್ಪವರು ಒಂದು ಗೌರವನ ಕೊಡ್ತಾರೆ. ಆದ್ರೆ ಇವತ್ತು ಇವ್ರು ಮಾಡಿದ ಕಾಂಗ್ರೆಸ್ನ ಒಳ ಜಗಳದಿಂದ ಖಂಡಿತ ಸಮರ್ಥ ಸೋಲ್ತಕ್ಕಂಥ ಪರಿಸ್ಥಿತಿ ಇದೆ. ಈಗ ನಿಮ್ಮಲ್ಲಿ ಇದ್ದವರು ಸಮೀರ್ ಅವರು ಒಂದು ನಿಮಿಷ ಹೇಳ್ಬಿಡ್ತೀನಿ. ಜೊತೆಗೆ ಸರ್, ಇವಾಗ ಅಲ್ಪಸಂಖ್ಯಾತರಿಗೆ ಅವ್ರ ಸನ್ಮಾನ್ಯ ಶಿವಶಂಕರಪ್ಪ, ದಿವಂಗತ ಶಿವಶಂಕರಪ್ಪರು ಹೇಳಿದ್ರಂತೆ ಟಿಕೆಟ್ ನಾನು ಕೊಡ್ತೀನಿ ಅಂತ ಹೇಳಿ, ಅದು ಬೇರೆ ವಿಷಯ. ಇವ್ರು ಅಧಿಕೃತವಾಗಿ ಎಲ್ಲೂ ಗೊತ್ತಿಲ್ಲ. ಆದ್ರೆ ಸರ್, ಇವ್ರು ಸಾದಿಕ್ ಪೈಲ್ವಾನನ್ನ ಎತ್ಕಟ್ಟಿದ್ಯಾರು? ಟಿಕೆಟ್ ನೀನು ಕೊಡ್ತೀನಿ ಅಂತ ಹೇಳಿದಾರು? ಯಾವ ರೀತಿ ಬೆದರಿಕೆ ಹಾಕಿದ್ರು ಜಮೀರ್ ಅಹಮದ್ ಅವರು? ಏನೇನೆಲ್ಲ ಆಯ್ತು ಅದು ಬಿಡಿ ಸರ್. ಇನ್ನೂ ಉಳಿದಿದ್ದಾರೆ 13 ಜನ ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ಗಳು, ಅವ್ರನ್ನ ತಗ್ಸೋದಕ್ಕೆ ಎಷ್ಟು ಹಿಂದೆ ಬಿದ್ದಿದ್ದಾರೆ, ಸಂಧಾನ ನಡೀತಾ ಇದೆ ಗೊತ್ತಾ ಸರ್? ನಾನು ಹೇಳಿದೆ ಸರ್, ಸನ್ಮಾನ ಇವ್ರು ಇಬ್ರಾಹಿಂ ಅವ್ರು ಹೇಳ್ತಾ ಇದಾರೆ, ರಾಷ್ಟ್ರೀಯ ಪಕ್ಷಿ ಈ ಗತಿ ಬತ್ತಲ್ರಿ, ನಾಚಿಕೆ ಅಲ್ವೇನ್ರಿ ಅಂತ ಹೇಳಿದ್ರಲ್ಲ, ಇದು ಮಾತು ಹೇಳಿದ್ರು. ಅಂದ್ರೆ ಅರ್ಥ ನೋಡಿ ಸರ್, ಅಲ್ಲಿ ನೋಡಿ ನೆನೆ ನಮ್ಮ ಕುಮಾರ್ ನೋಡಿ, ಹಿಂದೆ ಇದೇ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಯಾವುದೇ ರೀತಿಯಾದಂತಹ ಒಂದು ಹಿನ್ನೆಲೆ ಇರ್ಬೋದು ಮತ್ತೆ ತೊಂದರೆಗಳಾದಾಗ ನಿಂತಿದ್ದಂಥದ್ದು ಕುಮಾರಣ್ಣ. ಅರ್ಥ ಮಾಡ್ಕೊಳ್ಳಿ, ಕಾಂಗ್ರೆಸ್ನವರು ನಿಮ್ಮನ್ನ ಮತ ಬ್ಯಾಂಕ್ ಆಗಿ ಇಟ್ಕೊಂಡಿದ್ದಾರೆ ಬಿಟ್ರೆ ಬೇರೆ ಯಾವುದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಓಕೆ, ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಸಮುದಾಯದ ಮತಗಳು ನಿರ್ಣಾಯಕವಾಗಿರುವಂಥದ್ದು. ಎಲ್ಲೋ ಒಂದು ಕಡೆ ನಾಯಕರ ನಡೆ ಅಸಮಾಧಾನವನ್ನು ಉಂಟು ಮಾಡಿದಂಥದ್ದು. ವೋಟ್ಸ್ ಸ್ಪ್ಲಿಟ್ ಆಗಬಹುದಾ? ಅದು ಕಾಂಗ್ರೆಸ್ ಪಾಲಾಗುತ್ತಾ ಇಲ್ವಾ? ಅಥವಾ ನಿಜವಾಗ್ಲೂ ಜಮೀರ್ ಅವರು ಅಸಹಾಯಕರಾದ್ರ? ಇದೆಲ್ಲವನ್ನ ಚರ್ಚೆ ಮಾಡ್ತೇನೆ ಒಂದು ಸಣ್ಣ ವಿರಾಮದ ನಂತರ.